ಕತ್ತಲಲ್ಲಿಯೇ ಇದೆ ಬ್ರಿಮ್ಸ್ ಜಿಲ್ಲಾಸ್ಪತ್ರೆಯ ಮಕ್ಕಳ ವಾರ್ಡ್. ಫ್ಯಾನ್ ಲೈಟ್ ಇಲ್ಲದೆ ಪರದಾಡಿದ ರೋಗಿಗಳು. ವಾರ್ಡ್ನಲ್ಲಿ ಮೊಬೈಲ್ ಟಾರ್ಚ್ ಹಾಕೊಂಡು ಕುಳಿತ ರೋಗಿಗಳು. ಇನ್ನು ಜಿಲ್ಲಾಸ್ಪತ್ರೆಯ 4ನೇ ಮಹಡಿಯ ಮಕ್ಕಳ ವಾರ್ಡ್ನಲ್ಲಿ ನಡೆದಂತ ಘಟನೆ. ರಕ್ತದ ಬಾಟಲ್ ಹಚ್ಚಿದ ಮಗುವಿಗೆ ಮೊಬೈಲ್ ಟಾರ್ಚ್ ಹಾಕಿ ನೋಡ್ತಾ ಕುಳಿತ ತಾಯಿ. 2 ಗಂಟೆಗಳ ಕಾಲ ವಿದ್ಯುತ್ ಇಲ್ಲದೆ ಕಾಲ ಕಳೆದ ರೋಗಿಗಳು. ಇನ್ನು ವಿದ್ಯುತ್ ಸಮಸ್ಯೆ ಕುರಿತಾಗಿ ಸಿಬ್ಬಂದಿ ಗಮನಕ್ಕೆ ತಂದರೂ ಕೂಡ ಸಿಬ್ಬಂದಿ ನಿರ್ಲಕ್ಷ್ಯ. ಇನ್ನು 2 ಗಂಟೆಗಳ ಬಳಿಕ ಟ್ರಿಪ್ ಆಗಿದ್ದಂತ ಎಂಸಿಬಿ ಸರಿಪಡಿಸಿದ ಬ್ರಿಮ್ಸ್ ಸ್ಟಾಫ್. ಸಮಸ್ಯೆ ಹೇಳಿದ್ರೆ ಯಾರು ಕೇಳಲ್ಲ ಸಾರ್ ಎಂದು ರೋಗಿಗಳ ಅಳಲು ತೋಡ್ಕೊಂಡಿದ್ದಾರೆ. ಇನ್ನು 3 ಗಂಟೆಯಿಂದ ಗಮನಕ್ಕೆ ತಂದರೂ ಕೂಡ ಸರಿಪಡಿಸಲಿಲ್ಲ ಎಂದು ರೋಗಿಗಳು ಅಳಲು ತೋಡ್ಕೊಂಡಿದ್ದಾರೆ. ಅಲ್ಲಿ ಬರೀ ಅವರು ಹಲ್ ಕುಸ್ಕೊತ ಕುಂತಾರ ಅಷ್ಟೇ. ಈಗ ಬರ್ತಾರೆ ಕೂಡ ಚಾಲೆ ಇದೆ. ಕಡೆ ರೂಮಲ್ಲೆಲ್ಲ ಲೈಟ್ ಇದೆ. ಇದರ ರೂಮಲ್ಲಿ ಲೈಟ್ ಹಾಕಿಲ್ಲ. ಅಂದ್ರೆ ಟೋಟಲ್ ಪೇಷಂಟ್ ಎಲ್ಲ ಪೂರ ಕತ್ಲಲ್ಲಿ ಸಣ್ಣ ಮಕ್ಕಳು ಅಂದ್ರೆ ನೀವು ಹೋಗಿ ಹೇಳಿರಿ? ಹೇಳಿದೆ ಆಲ್ರೆಡಿ ಹೇಳ ಬಂದ ನಮ್ಮ ಮೆಸೇಜ್ ಹೇಳ ಬಂದಾರ. ಈಗ ಏನಂತ ಹೇಳಿದ್ರು? ಆಯ್ತು ನಾನು ಹೇಳ್ತೀನಿ ತಗೋರಿ ಅಂತಂದಾರೆ. ಈಗ ನಾ ಅದೇ ಹೇಳಕ್ ನಡೆದೀನಿ ಅಷ್ಟಾಗಿ ಇದು ಮಾಡ್ತೀವಿ. ಏನಂದ್ರೆ ಲೈಟ್ ಇಲ್ಲ ಅಂತ ಇನ್ನು ಹೇಳಕ್ ನಡೆದೀನಿ. ಈಗ ಹೇಳಕ್ಕೆ ಅಷ್ಟೇ ಕರೆದಿಲ್ಲ. ಅದನ್ನ ಮತ್ತೆ ರಿವರ್ಸ್ ಬಟ್ ಇದಕ್ಕೆ ಎಲ್ಲ ಕಡೆ ವ್ಯವಸ್ಥೆ ಮಾಡಿ ವ್ಯವಸ್ಥೆ ಕೊಡ್ಬೇಕು. ಸರ್ಕಾರ ಏನದ ಮೇಲೆ ಸರ್ಕಾರಕ್ಕೆ ಹೇಳತ್ತೀನಿ ನಾನು. ಮಕ್ಕಳಿಗೆ ಒಳ್ಳೆ ರೀತಿ ಸಮಸ್ಯೆ ಕೊಡಬೇಕು, ಒಳ್ಳೆ ರೀತಿ ಟ್ರೀಟ್ಮೆಂಟ್ ಕೊಡಬೇಕು, ಒಳ್ಳೆ ರೀತಿ ಏನದ ಸಮಸ್ಯೆ ಒಳ್ಳೇದಾಗಬೇಕು ಅಷ್ಟೇ ನಾವು ವಿನಂತಿ. ಮತ್ತೇನೆ ಇನ್ನೊಂದು ನಾವು ಹೇಳೋದೇನಂತಂದರೆ ನಮ್ಮ ಗೌರ್ಮೆಂಟ್ ಹಾಸ್ಪಿಟಲ್ ಬ್ರಿಮ್ಸ್ ಆಗಿ ಅಲ್ಲಿ ಟ್ರೀಟ್ಮೆಂಟ್ ಕೊಡ್ತಾರೆ, ಸರಿಯಾಗಿ ಕೊಡ್ತಾರೆ. ಆಮೇಲೆ ಬೇರೆ ಕರೆ ಅಂತಂದ್ರೆ ಟ್ಯಾಬ್ಲೆಟ್ಸ್ ಆಗಲಿ ಹೊರಗಿಂದೇ ಕೊಡ್ತಾರೆ. ಮತ್ತು ಏನು ಟೆಸ್ಟ್ ಇದ್ರು ಹೊರಗಿಂದೇ ಬರ್ತಾರೆ. ಮತ್ತು ದುಡ್ಡು ಮಾತ್ರ ಕೇಳ್ತಾ ಇದ್ದೀರ ಅವರು. ಅದು ನಮ್ಮ ರಿಕ್ವೆಸ್ಟು ಸರ್ಕಾರಿಗೆ. ಇದು ಮುಟ್ಟಬೇಕು. ಮನೋಹರ್ ಕುಮಾರ್ ಯಾವರು? ಶಾಗನ್ ಜಗತ್ಪಂಡ.